ಎಗ್ ರೈಸ್, ಎಗ್ ಬಿರಿಯಾನಿ, ಎಗ್ ಚಿಲ್ಲಿ, ಎಗ್ ಮಂಚೂರಿ, ಎಗ್ ಬೋಂಡಾ. ಆಹಾ, ಈ ಹೆಸರನ್ನೆಲ್ಲ ಕೇಳ್ತಾ ಇದ್ರೆ ಸಾಕು, ಬಾಯಲ್ಲಿ ನೀರೂರುವುದಂತೂ ಗ್ಯಾರಂಟಿ ಬಿಡಿ. ಇಂತಹ ಮೊಟ್ಟೆಯ ವಿವಿಧ ಖಾದ್ಯಗಳನ್ನು ತಯಾರಿಸೋ ಜಾಗಕ್ಕೆ ನಾವಿಂದು ನಿಮ್ಮನ್ನ ಕರ್ಕೊಂಡು ಹೋಗ್ತೀವಿ, ಬನ್ನಿ. ಅಂಕಲ್ ಎಗ್ ರೈಸ್ ಕಾರ್ನರ್. ಬೆಂಗಳೂರಿನ ಬನಶಂಕರಿಯಲ್ಲಿ ಲೊಕೇಟ್ ಆಗಿರೋ ಈ ಫುಡ್ ಕಾರ್ನರ್ನಲ್ಲಿ ಮೊಟ್ಟೆಯಿಂದ ನಾನಾ ವಿಧದ ತಿನಿಸುಗಳನ್ನ ತಯಾರಿಸ್ತಾರೆ ನೋಡಿ. ಕಳೆದ 22 ವರ್ಷಗಳಿಂದ ನಂಜುಂಡ ಅವರು ಇದನ್ನ ನಡೆಸಿಕೊಂಡು ಬರ್ತಾ ಇದ್ದು, ಇಲ್ಲಿ ಎಗ್ ರೈಸ್, ಎಗ್ ಚಿಲ್ಲಿ, ಎಗ್ ಮಂಚೂರಿ ಅಂತೂ ಸಖತ್ ಫೇಮಸ್. ರಸ್ತೆ ಬದಿಯಲ್ಲಿ ಚಿಕ್ಕ ಗಾಡಿಯಿಂದ ಆರಂಭಗೊಂಡ ಇವರ ಅಂಕಲ್ ಎಗ್ ರೈಸ್ ಕಾರ್ನರ್ ಜರ್ನಿ ಇದೀಗ ದಿನಕ್ಕೆ ಸುಮಾರು 3500ರಿಂದ 4000 ಮೊಟ್ಟೆಯಿಂದ ಬಗೆ ಬಗೆಯ ಫುಡ್ ತಯಾರಿಸುವಷ್ಟರ ಮಟ್ಟಿಗೆ ಬೆಳೆದಿದೆಯಂತೆ. ನನ್ನ ಹೆಸರು ನಂಜುಂಡ ಅಂತ. ಅಂಕಲ್ ಎಗ್ ರೈಸ್ ಕಾರ್ನರ್ ಅಂತ ನಮ್ಮದೇ, ನಾವೇ ನಡೆಸ್ತಿರೋದು. ಒಂದು ಚಿಕ್ಕ ಗಾಡಿಯಿಂದ ನಾವು ಸ್ಟಾರ್ಟ್ ಮಾಡ್ಕೊಬಂದು ಈ ಮಟ್ಟಿಗೆ ಬೆಳೆದು ನಾವು ಬಂದಿದ್ದೀವಿ. ಹೋಟ್ಲೆಲ್ಲ ಕೆಲಸ ಮಾಡ್ತಿದ್ವಿ ಫಸ್ಟು ಹೋಟ್ಲಲ್ಲಿ. ಆಮೇಲೆ ಹಿಂಗೆ ಮಾಡಬೇಕು ಏನೋ ಅಂದ್ಬಿಟ್ಟು ರೋಡ್ ಸೈಡು ಫಾಸ್ಟ್ ಫುಡ್ ಮಾಡ್ಕೊಂಡು ಹಿಂಗೆ ಬಂದು ಇವಾಗ ಸಣ್ಣದಾಗಿ ಒಂದು ಹೋಟೆಲ್ ಮಾಡ್ಕೊಂಡು ಎಲ್ಲ ನಮಗೆ ಫೇಮಸ್ ಮಾಡಿ ಎಲ್ಲ ಮಾಡಿ ಚೆನ್ನಾಗಿ ಮಾಡಿದ್ದಾರೆ. ಅಂಕಲ್ ಎಗ್ ರೈಸ್ ಕಸ್ಟಮರ್ ಎಲ್ಲ ಅಂಕಲ್ ಅಂಕಲ್ ಅಂತ ಕರೆದು ಹಿಂಗೆ ಫೋನಲ್ಲೆಲ್ಲ ಅಂಕಲ್ ಎಗ್ ರೈಸ್ ಕಣ ಈ ಕಡೆ ಚೆನ್ನಾಗಿದೆ, ಬಾರ ಫ್ರೇಜ್ ಎಲ್ಲ ಚೆನ್ನಾಗಿದೆ ಅಂದ್ಬಿಟ್ಟು ಆ ಫ್ರೆಂಡ್ ಸರ್ಕಲ್ಗೆಲ್ಲ ಹೋಗಿ ಹಂಗೆ ಅದು ಅಂಕಲ್ ಅಂಕಲ್ ಅಂದ್ಬಿಟ್ಟು ಅಂಕಲ್ ಎಗ್ ರೈಸ್ ಅಂತಾನೆ ಹೇಳ್ಬೋದು. ಸರ್ ನಾವೊಂದು 21-22 ಆಗ್ತದೆ ಸರ್. ಮೇಡಮ್ ನಮ್ಮ ಹತ್ರ ಅದೇ ಎಗ್ ಫ್ರೈಡ್ ರೈಸು, ಮತ್ತೆ ಎಗ್ ಬಿರಿಯಾನಿ, ಎಗ್ ಚಿಲ್ಲಿ, ಮತ್ತೆ ಎಗ್ ಮಂಜೂರಿ, ಎಗ್ ಬೋಂಡಾ, ಬ್ರೆಡ್ ಆಮ್ಲೆಟು, ಎಗ್ ನೂಡಲ್ಸು ಈ ಥರ ಎಲ್ಲ ಸಿಗುತ್ತೆ. ಮತ್ತು ವೆಜ್ಜಲ್ಲೂ ಸಿಗುತ್ತೆ ಕೆಲವು ಐಟಮ್ ಎಲ್ಲ, ವೆಜ್ ಫ್ರೈಡ್ ರೈಸು, ಎಗ್ ನೂಡಲ್ಸು ಈ ಥರ, ಎಗ್ ಬೋಂಡಾ, ಬ್ರೆಡ್ ಆಮ್ಲೆಟು, ಎಗ್ ಬುರ್ಜಿ, ಹಾಫ್ ಬಾಯ್ಲು ಈ ಥರ ಎಲ್ಲ ಬರುತ್ತೆ. ಎಗ್ಗಲ್ಲೇ ಒಂದು 10 ಥರ 15 ಥರ ಹಂಗೆ ಮಾಡ್ತೀವಿ ಸದ್ಯಕ್ಕೆ. ಟೈಮಿಸು 4:30 to 10:30. ಎವ್ರಿ ಮಂಡೇ ರಜೆ ಇರುತ್ತೆ. ಮತ್ತು ಮಧ್ಯೆ ಹಬ್ಬ ಗಿಬ್ಬ ಇದ್ದಾಗ ರಜೆ ಇರುತ್ತೆ. ಜಾಸ್ತಿ ಸೇಲ್ ಆಗೋದು ಎಗ್ ರೈಸ್, ಎಗ್ ಚಿಲ್ಲಿ, ಮತ್ತು ಎಗ್ ಬೋಂಡಾ, ಎಗ್ ಮಂಜೂರಿ ಇರುತ್ತೆ. ಹೌದು ಸರ್, ಎಗ್ ರೈಸ್ ಎಗ್ ಚಿಲ್ಲಿ ಅಂದರೆ ತುಂಬ ಫೇಮಸ್. ಎಗ್ ರೈಸ್, ಎಗ್ ಚಿಲ್ಲಿ, ಎಗ್ ಮಂಜೂರಿ, ಎಗ್ ಬೋಂಡಾ ಇದಕ್ಕೆ ಜಾಸ್ತಿ ಇರುತ್ತೆ. ದಿನ ನಮಗೆ ಇವಾಗ ಸ್ವಲ್ಪ ಸಮ್ಮರ್, ಇವಾಗ ಸ್ವಲ್ಪ ಕಮ್ಮಿ. ಆಮೇಲೆ ಸ್ವಲ್ಪ ಚಳಿ ಮಳೆ ಜಾಸ್ತಿ ಬಂದಾಗ ನಮಗೆ ಚಿಕನ್ 3500-4000 ಮೊಟ್ಟೆ ಬೇಕು. ಇವಾಗ 2000-2500 ಮೊಟ್ಟೆ ನಾವು ಆಲ್ರೆಡಿ ಹೊಡಿತಾ ಇದ್ದೀವಿ, ಮಾಡ್ತಾ ಇದ್ದೀವಿ ಸರ್. ಅದೇ ಬೇರೆ ಕಡೆಯಿಂದೆಲ್ಲ ಇಡೀ ಬೆಂಗಳೂರು ಸಿಟಿಯಿಂದೆಲ್ಲ ಬರ್ತಾರೆ, ಎಲ್ಲ ಹುಡಿಕೊಂಡು ಬರ್ತಾರೆ. ಅಂಕಲ್ ಎಗ್ ರೈಸ್ ಕಾರ್ನರ್ ಅಂತ ಹುಡಿಕ ಬರ್ತಾರೆ. ಹಂಗಾಗಿ ತುಂಬ ನಮಗೆ ನೀವು ಕೂಡ ಬೆಂಗಳೂರಿನ ಬನಶಂಕರಿ ಕಡೆ ಹೋದ್ರೆ ಮಿಸ್ ಮಾಡದೆ ಇಲ್ಲಿಗೊಮ್ಮೆ ಭೇಟಿ ನೀಡಿ. ಇಲ್ಲಿನ ಫುಡ್ ಹೇಗಿತ್ತು ಅಂತ ಕಾಮೆಂಟ್ನಲ್ಲಿ ತಿಳಿಸಿ.